वन्देरुल्यम् मनश्चेन लग्नं गुरोरङ्घ्रिपत्न्यो ततः किं ततः किं ततः किं ततः किम् षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपत्ने ततः किं ततः किं ततः किं ततः किम् ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯರ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ನಾಡ ಸಂಚರಿಸಿ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಮನಗಳನ್ನು ಧರಿಸಿದ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರನ್ನ ಪ್ರಾರ್ಥನೆ ಮಾಡಿ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನ ಮನ್ನಿಸಿ ಇಂಚಲಸು ಕ್ಷೇತ್ರದ ಶಿವಯೋಗಿತ್ರಯರ ಪವಿತ್ರ ಚರಣಗಳನ್ನು ಸ್ಮರಿಸಿ ವಿಶ್ವಸಂತ 82 ವಸಂತಗಳನ್ನು ಪೂರೈಸಿ ನಾಡಿನ ಭಕ್ತ ಕುಲವನ್ನು ಉದ್ಧರಿಸುತ್ತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಪಾವನ ಮೂರ್ತಿ ಶಿವಾನಂದ ಭಾರತೀಯಪ್ಪಗಳವರ ಪವಿತ್ರ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮನೆಲ್ಲರಿಗೆ ದಕ್ಷಿಣಾಶೀರ್ವಾದಗಳನ್ನು ಕರುಣಿಸುತ್ತಿರುವ ಹರಳಕಟ್ಟಿಯ ಹಂಪಿಯ ಪೂಜ್ಯ ಗುರುಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಮಹಾತ್ಮರಲ್ಲಿ ಮಾತುಗಳಲ್ಲಿ ಶಿವಸ್ವರೂಪಿಗಳ ಕನ್ನಡದಲ್ಲಿ ಶರಣು ಶಿಕ್ಷಕ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪರಮಾರ್ಥ ಗೀತೆಯ ಮಹತ್ವದ ಚರಣವೊಂದನ್ನು ಕುರಿತು ತಾವೆಲ್ಲ ಶ್ರವಣವನ್ನ ಮಾಡುತ್ತಿದ್ದರು. ಯೋಗಿಯನ್ನೊಲಿಸಿದ ಇಹಪರ ಸಿದ್ಧಿ ಆಗಲೇ ಕೈ ಸಾರುವುದು. ಯೋಗಿ ಅಂತ ಯಾರಿಗೆ ಸಂಬೋಧಿಸುವುದು? ಯೋಗಿ ಮುನಿ, ಸ್ಥಿತಪ್ರಜ್ಞ, ಜೀವನ್ಮುಕ್ತ, ಮಹಾತ್ಮ, ತಪಸ್ವಿ ಇವು ಎಲ್ಲ ಒಂದರ್ಥದಲ್ಲಿ ಪರ್ಯಾಯ ಶಬ್ದಗಳು. ಒಬ್ಬನಿಗೆ ಬೇರೆ ಬೇರೆ ಹೆಸರಿನಿಂದ ಕರೆಯೋರು. ಕೂಸು ಅಂದ್ರೆ ಹೆಂಗ ನೀವು ಮನೆ ಒಳಗ ಕೆಲವು ಜನ ನಿಮ್ಮ ಅಪ್ಪನ ಹೆಸರಿಂದ ಕರಿತಿರ್ತೀವಿ, ಹಿರಿಯರ ಹೆಸರಿಂದ ಕರಿತೀವಿ. ಆಧುನಿಕ ಕಾಲದ ಮಕ್ಕಳು ತಮಗೆ ಯಾರು ಕುಡಿಯುತ್ತಿರ್ತಾರ ಅವರ ಹೆಸರಿನಿಂದ ಕರಿತಿರ್ತಾವ. ಒಂದೇ ಕೂಸನ್ನ ಬೇರೆ ಬೇರೆ ಹೆಸರುಗಳಿಂದ ಹೆಂಗ ನಾವು ಕರಿತೀವೋ ಹಾಗೇನೆ ಒಬ್ಬನೇ ಯೋಗಿಯನ್ನ ತಪಸ್ವಿ ಅಂತಾರೆ, ಸ್ಥಿತಪ್ರಜ್ಞ ಅಂತಾರೆ, ಮುನಿ ಅಂತಾರೆ, ಖಂಡಿತ ಅಂತಾರೆ, ಜೀವನ್ಮುಕ್ತ ಅಂತಾರೆ. ಏನೆಲ್ಲ ಕರೆದ್ರು ಸಹಿತ ಅವ ಇರೋದು ಮಾತ್ರ ಒಬ್ಬ ಇರ್ತಾನ. ಹೆಂಗಿರ್ತದ ಅವನ ಸ್ವಭಾವ ಅಂದ್ರೆ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನಾತುಷ್ಟ ಸ್ಥಿತಪ್ರಜ್ಞ ತದೋಚ್ಯತೆ. ಪರಮಾತ್ಮ ಹೇಳ್ತಾರೆ ಮಾತ್ರ. ಅರ್ಜುನ ಕೇಳಿದ ಪ್ರಶ್ನೆಗೆ ಪರಮಾತ್ಮ ಉತ್ತರ ಇದೆ. ಸರ್ವಾನ್ ಕಾಮಾನ್ ಮನೋಗತಾನ್ ಕಾಮಾನ್, ಬರೇ
ಕಾಮನೆಗಳನ್ನು ಮಾತ್ರವಲ್ಲ, ಹೊರಗಿನ ಆಡಂಬರಕ್ಕೆ ಬಿಡುವುದಲ್ಲ, ಮನಸ್ಸಿನಿಂದ ತ್ಯಾಗ ಮಾಡು. ರಸಂವರ್ಜ ರಸೋಗ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅನ್ನುವ ಹಾಗೆ ಬರೇ ಹೊರಗಿನ ವಾಸನ ಬಿಡುವುದಲ್ಲ, ಅಂತರಂಗದ ವಾಸನ ತ್ಯಾಗ ಮಾಡೋದು. ಒಳಗಿನಿಂದ ಪರಿಶುದ್ಧವಾಗಿದ್ದ ಅಂದ್ರೆ ಅವನ ಮನಸ್ಸು ಹೆಂಗಿರ್ತದಂದ್ರೆ ಸರ್ವಾನ್ ಮನೋಗತಾನ್ ಕಾಮಾನ್ ಯಹ ಪ್ರಜಾಹಾತಿ, ಅವ ಎಲ್ಲ ದಾಟಿ ಬಂದಿರ್ತಾನೆ. ಪ್ರಜಾಹಾತಿ ಅಂದ್ರೆ ದಾಟೋದು, ಮುಕ್ತ ಆಗೋದು. ಒಳಗಿರುವ ಎಲ್ಲ ಕಾಮನೆಗಳನ್ನ ದಾಟಿ ಬಂದು ದಾಟಿರ್ತಾನ. ಮತ್ತೆ ಎಲ್ಲಿರ್ತಾನೆ ಅಂತ ಕೇಳಿದ್ರೆ ಆತ್ಮನ್ನೇ ಆತ್ಮನ ಇಷ್ಟ, ತನ್ನಲ್ಲಿ ತಾನು ಆನಂದದಿಂದ ಯಾರು ರಮಿಸಿರ್ತಾನೋ ಆತನಿಗೆ ಯೋಗಿ ಅನ್ನಬೇಕು, ಆತನಿಗೆ ಸ್ಥಿತಪ್ರಜ್ಞ ಅನ್ನಬೇಕು. ದುಃಖೇಶು ಅನುವಿಘ್ನ ಮನಾಹ ಸುಖೇಶು ವಿಗತ ಸುಖ. ದುಃಖ ಆದ್ರ ಅನುತಾಪ ಪಡಂಗಿಲ್ಲ, ಸುಖ ಆಗೈತೆ ಅಂತ ಆನಂದ ಪಡಂಗಿಲ್ಲ. ಸುಖ ದುಃಖಗಳನ್ನ, ಲಾಭ ಅಲಾಭಗಳನ್ನ, ಜಯ ಅಪಜಯಗಳನ್ನ, ಕೀರ್ತಿ ಅಪಕೀರ್ತಿಗಳನ್ನ ಎಲ್ಲವನ್ನೂ ಬಂಗಾರ ಕಪ್ಪುಣವ ಹಿರಿಗೇರಿದ ಸಮಗೊಂಡ ಲಿಂಗ ಮಹಾಂತೇಶ ಜಗತ್ಪುತ್ರಗೆ ಅನ್ನುವ ಹಾಗೆ ಅವನಿಗೆ ಬಂಗಾರ ಒಂದೇ ಇರ್ತದ, ಕಬ್ಬಿಣ ಒಂದೇ ಇರ್ತದೆ. ನೀವು ನೋಡಿದ್ರೆ ಬಂದ ತಕ್ಷಣ ನೀವೇನ್ ನೋಡಿದ್ರೆ ಅಂದ್ರೆ ಬಂಗಾರ ಒಂದ ಕಬ್ಬಿಣ ಒಂದ. ನಾವೇನ್ ನೋಡಿದ್ವಿ? ಬಂಗಾರ ಸಿಂಹಾಸನ ನೋಡಾಕತ್ತೀವಿ, ನಾವೇನ್ ಬಂಗಾರ ಕಬ್ಬಿಣ ಒಂದ ನೋಡಿದ್ವಿ ಅಂತ ನೀವು ಕೇಳಿದ್ರೆ ಎಲ್ಲಾ ಭಕ್ತರು ಕೂಡಿ, ಮಹಾತ್ಮರು ಕೂಡಿ ಬಂಗಾರ ಸಿಂಹಾಸನ ತಯಾರು ಮಾಡಿ ನಡುವು ಕೂಡಿಸಿದ್ರ ಆ ಮಹಾತ್ಮ ತನ್ನ ಅದನ್ನ ಹಿಂದಕ್ಕೆ ಸರಿಸ್ರಿ ಕಬ್ಬಣ ಚೇರಿನ ನಾನು ಕೊಡ್ತೀನಿ ಅಂತ ಕೂತಲ್ಲ, ಸ್ಥಿತಪ್ರಜ್ಞೆ ಎಲ್ಲಿರ್ತಾನೆ ಅಲ್ಲಿ ಹುಡುಕಾಡ್ಕೊಂಡು ಹೋಗುದಲ್ಲ, ಕಣ್ಣಿದ್ರಿಗೇನೆ ಇರ್ತಾನೆ. ಹುಡುಕುವ ಕಣ್ಣು ಬೇಕು ಮನಸ್ಸಿಗೆ. ಯೋಗಿಗಳು ಮಹಾತ್ಮರು ಅಂದ್ರೆ ಮನೋಗತವಾದ ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡ್ತಾರೆ. ಅವರು ಆ ಸ್ಥಿತಿಗೆ ಮುಟ್ಟಬೇಕಾಗಿತ್ತು ಅಂದ್ರೆ ಸುಮ್ಮನೆ ಬಂದಿರ್ತಾರಂತ ತಿಳ್ಕೋಬೇಡ್ರಿ, ತಪಸ್ಸಿರುತ್ತೆ. ಅವ್ರಿಗೆ ಎಷ್ಟು ಜನ ಮಹಾತ್ಮರ ಆಶೀರ್ವಾದ ಪಡೆದರೆ ಯಾರಿಗೂ ನನಗೆ ಜನವಾಡದೊಳಗೆ ಬಹಳ ಭಾಗ್ಯವಾಗಿತ್ತು. ನಮಗೂ ಅಪೋರು ನಾವು ಒಂದರ ಮುಂದೆ ಬಹುತರವಾಗಿ ಇವತ್ತು ರಾತ್ರಿ 11:30 ತನಕ ಗುರುಗಳ ಸಾನ್ನಿಧ್ಯದೊಳಗ ಬಹಳಷ್ಟು ವಿಷಯಗಳನ್ನು ತಿಳಿಯುವಂತಹ ಪ್ರಸಂಗ ಬಂತು. ಹೇಳ್ತೀನಿ, ನಮ್ಮ ಗುರುಗಳು ಯಾವಾಗ ಈ ಮಾತು ಹೇಳೋದು ಅಭಿನವ ಅಪ್ಪವರು ಭಾರತೀಯ ಅಜ್ಜ ಅಂದ್ರೆ ಕುಂತಾದೇವಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರು, ಮುಂದೆ ನನಗೇನಾದ್ರೂ ಮಕ್ಕಳು ಕೊಡೋದಿದ್ರ ಕೊಟ್ಟಿದೆ 5 ಜನ ಮಕ್ಕಳನ್ನ, ರಾಜಪುತ್ರರೇ ಖರೆ, ರಾಜ್ಯದ ಸಲುವಾಗಿ ಎಷ್ಟು ಬಡದಾಡಬೇಕಾದ್ರು, ಎಷ್ಟು ವನವಾಸ ಪಡಬೇಕಾದ್ರು, ಎಂತೆಂತ ವೀರ ಶೂರರಿದ್ದಂತವ್ರು ಸಿರಿ ಬಿಟ್ಕೊಳ್ಳೋ ಪ್ರಸಂಗ ಬಂತು. ಇಂತಹ ಮಕ್ಕಳು ಕೊಡೋದಿದ್ರು ಮುಂದಿನ ಜನ್ಮದೊಳಗೆ ನನಗೆ ಮಕ್ಕಳ ಭಾಗ್ಯ ಕೊಡುವುದಿದ್ರ ಹಿಂಗ ಆಶೀರ್ವಾದ ಮಾಡು, ಅವನಂತ ಭಾಗ್ಯವಂತನೇ ಯಾರಿರಬಾರದು ಅಂತ ಕೇಳಿದಾಗ ಅವತ್ತು ಪರಮಾತ್ಮ ಹೇಳಿದಂತೆ, ಕುಂತಿಗೆ ಆಶೀರ್ವಾದ ಮಾಡಿದಂತೆ ಭಾಗ್ಯವಂತಂ ಪ್ರಸೂಯತ, ನೀನು ಮುಂದೆ ಜನ್ಮ ಕೊಡದಿದ್ರೆ ಭಾಗ್ಯವಂತ ಮಗನಿಗೆ ಜನ್ಮ ಕೊಡ್ತಿದೆ ಅಂತ ಪರಮಾತ್ಮ ಹೇಳಿದಂತೆ. ಅಂತ ಭಾಗ್ಯವಂತ ಮಗ ಎಲ್ಲಿ ಹುಟ್ಟ್ಯಾನಂದ್ರೆ ಬಾವಿ ಹಾಳದೊಳಗೆ ಮಡಿವಾಳೇಶ್ವರಾಗಿ ಭಾಗ್ಯವಂತ ಗಂಗಮ್ಮ ಬಸವಣ್ಣನವರ ಪವಿತ್ರ ಗರ್ಭದಲ್ಲಿ ಯಾಕೆ ಮಾತಾಡ್ತಿದ್ರೆ ಮಜರು ಹೇಳೋರಿಗೆ ಮಾತಾಡ್ತಾರೆ. ಭಾರತೀಯರು ಒಳ್ಳೆ ನಾನಾಗುವಂತ ಎಲ್ಲ ಪ್ರವಚನಕಾರರನ್ನು ಮೀರಿಸುವಂತ ವೇದಾಂತದ ವಾಗ್ಜಯ ಧರಿಸುವಂತ ಬಹಳ ದೊಡ್ಡ ಮಾತುಗಾರರಂತಲ್ಲ. ಬಹುಭಾಷೆಯೊಳಗೆ ಅವರು ಅಭ್ಯಾಸ ಮಾಡಿದ್ರು ಅಂತ ಅವಕಾಶಗಳು ಗೊತ್ತಿಲ್ಲ. ಆದ್ರೆ ಅಪ್ಪವ್ರು ಹೇಳ್ತಿದ್ದ ಮಾತೇನಂದ್ರೆ ಅವರು ಎಲ್ಲಿ ಪಾದ ಇಟ್ಟಾಗ ಆ ಎಲ್ಲ ಊರುಗಳು, ಕೊಂಪೆಯಿದ್ದ ಊರುಗಳೆಲ್ಲ ಹಂಪಿಗಳಾಗಿ ಪರಿವರ್ತನೆ ಆಗಿರುವಂದ್ರೆ ಅವ್ರು ಯಾವ್ಯಾವ ಮಠಗಳಿಗೆ ಪಾದ ಇಡ್ತಾರ ಅವೆಲ್ಲ ವಿಮುಕ್ತ ಕ್ಷೇತ್ರಗಳಾಗಿರ್ತಾವು. ದೇವರಕಂಡ ಮಠ ಇರಬಹುದು, ಹಂಪಿ ಮಠ ಇರಬಹುದು, ತುಮಕೂರಿ ಮಠ ಇರಬಹುದು, ಬೆಂಗಳೂರು ಮಠ ಇರಬಹುದು, ಹುಬ್ಬಳ್ಳಿ ಜಡಿಸಿದ್ದಪ್ಪನ ಮಠ ಇರಬಹುದು. ಎಲ್ಲೆಲ್ಲಿ ಅವರು ಪಾದ ಇಟ್ಟಾರ ಯಾವ ಮಠಗಳು ಎಂದು ಸೋರ್ತಿ ಪದ ಬೆಳಕು ಗ್ರಾಮಗಳು ಇಂಚಲಕ್ಕೊಮ್ಮೆ ಬಂದಿದ್ವಿ. ಇಂಚಲದ ಮಠದೊಳಗೆ ಒಂದು ಹಂಚು ಸಿಗ್ತಿದ್ದಿಲ್ಲಪ್ಪ, ಹಂಚಿಗೂ ಕಷ್ಟ ಇದ್ದಂತ ಮಠ ಇತ್ತು. ಅಂತ ಪ್ರಸಾದ ಯಾವಾಗಲೂ ಇರ್ತಿತ್ತು, ಪ್ರಸಾದ ಏನಾರು ಬೇಕಂತ ಸಿಗ್ತಿದ್ದಿಲ್ಲ. ಅಂತ ಹಂಚಿಲ್ಲದ ಇಂಚಲದೊಳಗ ಶಿಕ್ಷಣದ ಭೂಪಂಚದಲ್ಲೇ ನಿರ್ಮಾಣ ಮಾಡಿದ್ದಾರೆ. ಸ್ಥಿತಪ್ರಜ್ಞ ಮುನಿ ಅವರ ಆಶೀರ್ವಾದ. ಇದಕ್ಕೆಲ್ಲ ಕಾರಣ ಏನು ಅಂತ ನಾನು ಜನವಾಡರಿಗೆ ಒಂದು ಪ್ರಶ್ನೆ ಮಾಡಿ, ಅವಾಗ
ಅಜ್ಜವರು ಒಂದು ಮಾತು ಏನಿಲ್ಲ, ಅದಕ್ಕೆಲ್ಲ ಕಾರಣ ಅಂದ್ರೆ 8-10 ವರ್ಷದಾಗ ಮನೆ ಬಿಟ್ಟು ಹುಬ್ಬಳ್ಳಿ ಕರ್ಕೊಂಡು ಹೋಗಿದ್ದೆ. ಗುರುನಾಥ ಅವರ ಕಡೆ ಹೋಗಿದ್ದ. ಏನ್ ತಿಳಿತು ನನಗೂ ಗೊತ್ತಿಲ್ಲ. ಅವ್ರು ಸೇವೆ ಮಾಡ್ಬೇಕು ಅಂತ ಹಂಗೇನು ಏನಿಲ್ಲ, ಹೋದೆ ನೀತೆ. ಅದು ದೈವ ಪ್ರೇರಣೆ ಮೂಲಕನೇ ಹುಬ್ಬಳ್ಳಿಗೆ ಹೋಗಿದ್ದೆ, ಗುರುನಾಥ ಅವರು ಹೋಗಿದ್ದೆ. ಅಪ್ಪವರು ಮಕ್ಕಳ ರೂಪದೊಳಗೆ ಇರ್ತಿದ್ರು. ನಾವು ಮಕ್ಕಳಂದ್ರೆ ನಮ್ಗಿನ ಮಕ್ಕಳ ರೂಪದೊಳಗೆ ಬಾಯಿಯೊಳಗೆ ಕೂತಿಟ್ರ ನಮ್ಮ ವೈಜ್ಞಾನಿಗಳವರು. ಊಟ ಮಾಡ್ತೀನಿ ಅಂತಿರ್ಲಿಲ್ಲ, ಬಾಯಿ ಒರೆಸ್ಕೋತೀನಿ ಅಂತಿರ್ಲಿಲ್ಲ, ಹೊರಗಡೆ ಹೋಗ್ತೀನಿ ಅಂತಿರ್ಲಿಲ್ಲ. ಇಂತಹ ಸ್ಥಿತಪ್ರಜ್ಞನಾಗಿರುವಂತ ಗುರುನಾಥ ರೂಢನ ಪಾದ ಮುಟ್ಟಿ ನಾವೇನು ಒಂದಿಷ್ಟು ಸೇವಾ ಮಾಡೀನಿ, ಆ ಸೇವೆಯ ಭಾಗ್ಯವೇ ನನ್ನನ್ನು ವಂದನ ಅರ್ಚನ ಇಂತ ನಾವು ಮಾಡಿದ ಪುಣ್ಯ ನಮ್ಮನ್ನು ನೆನಪಿಟ್ಟರೆ ಸಾಕು. ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋದಾಗ ಸಾಕ್ಷಿ ಹೇಳೋರು ಬೇಕಲ್ಲ, ಗೊತ್ತಿಲ್ಲ. ಅವ ಏನೋ ಆಗಿ ಪ್ರಾಣ ಬಿಟ್ಟು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋದ ತಕ್ಷಣ ಪರಮಾತ್ಮನ ಸಾನ್ನಿಧ್ಯದೊಳಗೆ ಸಾಕ್ಷಿ ಹೇಳೋದಕ್ಕೆ ಯಾರು ಬಂದಾರ ಅಂತ ಕೇಳಿದ್ರು. ನಮ್ಮ ಜೀವನದೊಳಗೆ 3 ಜನ ಸಾಕ್ಷಿ ಹೇಳೋರು ಸಿಗ್ತಾರೆ, ನೆನಪಿಡ್ರಿ. 3 ಜನಕ್ಕೆ ಏನಿರ್ತಾರ, ಜಡಪ್ಪ, ನೆಂಟಪ್ಪ, ಪುಣ್ಯಪ್ಪ, 3 ಮಂದಿ ಇರ್ತಾರೆ. ಜಡಪ್ಪ, ನೆಂಟಪ್ಪ, ಪುಣ್ಯಪ್ಪ ಅಂತ ಇವರು 3 ಜನ ಈ ಭೂಮಿಗೆ ಸಿಗೋರು. ಏನ್ರಿ ಹಿಂಗಂದ್ರ ಅಂತ ಕೇಳಿದ್ರೆ, ಲೌಕಿಕದ ಎಲ್ಲ ವಸ್ತುಗಳೇನದಾವ ಅವು ಜಡ ರೂಪದೊಳಗಿರ್ತಾವ. ಇದ್ದು ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಭೂಮಿ ಇರ್ಬೋದು, ಹಣ ಇರ್ಬೋದು, ಇವೆಲ್ಲ ಜಡ ರೂಪದೊಳಗಿರ್ತಾವ. ನೀವು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ ಯಾವನ್ನು ಅಂತ ಮುಂದೆ ನಿಲ್ಲಿಸಿ ನಮ್ಮನ್ನು ಪ್ರಶ್ನೆ ಮಾಡುವಾಗ ಇವ್ರು ಯಾರ ಬಂದ ಅಲ್ಲಿ ಸಾಕ್ಷಿ ಹೇಳ್ದ ಅಂತಂದ್ರ, ನೀನು ಸಂಪಾದನೆ ಮಾಡಿದ ಭೂಮಿ ಇಲ್ಲೇ ಉಳಿತದ, ಬಂಗಾರ ಇಲ್ಲೇ ಉಳಿತದ, ಬೆಳ್ಳಿ ಇಲ್ಲೇ ಉಳಿತದ. ಏನು ನೀನು ಮಾಡಿದ ಜಡ ವಸ್ತು ಯಾವ ಮನಿ ಬಿಟ್ಟು ಹೊರಬರಂಗಿಲ್ಲ. ನೀನು ಬ್ಯಾಂಕಿಂಗ್ ಲಾಕರ್ ತೆಗಿದ್ರೆ ಅಲ್ಲೇ ಇರ್ತಾವ, ಮನಿ ಬಿಡಿಸಿದ್ರೆ ಅಲ್ಲೇ ಇರ್ತಾವ. ಯಾವ ಕಾಗದ ಪತ್ರನಲ್ಲಿ ಬೆನ್ನ ಹತ್ತಿಕೊಂಡು ನಿನ್ನ ಸಾಕ್ಷಿ ಹೇಳಬೇಕು. ಇನ್ನ ನೆಂಟಪ್ಪ ಅಂತ ಇರ್ತಾರೆ. ನೆಂಟಪ್ಪ ಅಂದ್ರೆ ಬಂಧು ಬಳಗ ಇಲ್ಲ. ಅವರು ಮನಿ ಬಿಟ್ಟು ಎಲ್ಲಿ ತರ ಬರ್ತಾರಂದ್ರ ಕೋರ್ಟಿನ ಒಳಗೆ ಬರಂಗಿಲ್ಲ. ಅವ್ರು ಅಲ್ಲೇ ಬಾಗಲ್ತನ ಹಸ್ತ ಬರ್ತೀವಿ ಅಂತಾರ. ಬಾಗಲ್ತನ ಹಸ್ತ ಬರ್ತಾರೆ. ಹಂಗ ಹುಡುಗಿಯ ಮುಂದ ಒಳಗೆ ಬಿಟ್ರೆ ನಾವು ಹಕ್ಕಿ ಅಂತಿರ್ತಾರೆ, ಕೈ ಬಿಟ್ಟರೆ ಹಂಚಿಯಾಗಿಲ್ಲ. ಅವ್ರ ತುಂಬಾ ದೂರ ನಿಂತಿರ್ತಾರೆ. ಹಂಗ ನೋಡ್ಬೋದು. ಹಿಂದಿನವ್ರು ಜಗ್ತಾರ ಅನ್ನೋ ತಾಕತ್ ಮೇಲೆ ಮುಂದೆ ಜಗ್ತಿರ್ತಾರ. ಕೈ ಬಿಟ್ಟು ಬಾಳ ಬಿಡಾಡ್ತಾರ ಅಂತ ಕೈ ಬಿಟ್ಟಿರೋದು ಇಳೆಂಗನಿಲ್ಲ. ಕೈ ಬಿಟ್ಟು ಇರ್ತಾರೆ. ನೆಂಟರನ್ನು ನಮ್ಮ ಜೊತೆಗೆ ಬಂದು ಪರಮಾತ್ಮನ ಸಾನ್ನಿಧ್ಯದೊಳಗೆ ಸಾಕ್ಷಿ ಹೇಳಂಗಿಲ್ಲ. ಸಾಕ್ಷಿ ಹೇಳುವಂತ ಒಂದು ಇದ್ರೆ ನಾವು ಜೀವಿತಾವಧಿ ಒಳಗ ಈ ಶರೀರದೊಳಗ ಉಸಿರು ಇರುವಾಗ ಏನು ಪುಣ್ಯದ ಕಾರ್ಯ ಮಾಡಿರ್ತೀವಿ, ಆ ಪುಣ್ಯದ ಗಂಟನ್ನು ಕಟ್ಕೊಂಡು ಹೋದಾಗ ಪುಣ್ಯಪ್ಪ ನಾವು ಬಂದು ಪರಮಾತ್ಮನ ಸಾನ್ನಿಧ್ಯದೊಳಗ ಇವ ಭಾರತೀಯದನ್ನು ತುಲಾಭಾರ ನೋಡ್ಯಾನ, ಅವನು ತೊಟ್ಟಿಲೋತ್ಸವ ನೋಡ್ಯಾನ, ಇವನ ಕಣ್ಣು ಅವನ ರೂಪ ನೋಡಿ, ಅವನ ಕಿವಿ ಅವನ ಕೀರ್ತಿ ಕೇಳವ, ನಾದಿನಿ ಅವನನ್ನ ಹಾಡ್ಯದ. ಹೀಗಾಗಿ ಒಪ್ಪಡಿ ಬಂತದ ನಂತ ಪರಮಾತ್ಮನ ಸಾನ್ನಿಧ್ಯದೊಳಗ ಸಾಕ್ಷಿ ಹೇಳುತ್ತದೆ. ಅಂತ ಪುಣ್ಯವನ್ನ ನಾವು ಸಂಪಾದನೆ ಮಾಡಿದ್ರೆ ಅದು ಇಹಪರದ ಸಿದ್ಧಿ ಆಗ್ತದೆ. ಒಬ್ಬ ಯೋಗಿಯ ದರ್ಶನ, ಸ್ಪರ್ಶನ, ಸಂಭಾಷಣ, ಇವು 3 ನಾವು ಯಾವಾಗಲೂ ಮಾಡ್ತಾ ಇರಬೇಕು. ಅಂತ ಗುರುಗಳು ಅವರೆಲ್ಲ ಬಾಲ್ಯದಲ್ಲಿದ್ದಾಗ ಇಂಥ ತಪಸ್ವಿಗಳನ್ನೇ ಆಶೀರ್ವಾದ ಪಡ್ಕೊಂಡಂತವ್ರು. ಆರೋಗ್ಯ ಜ್ಯೋತಿ ಅಜ್ಜವ್ರಿಗೂ ಒಂದು ಘಟನೆ ಹೇಳಿದ್ರು. ಅವರು ಬೆಂಗಳೂರಿನ ಅಭ್ಯಾಸ ಮಾಡಿ ನಾನು ಬಂದಿದ್ದೆ. ಹುಬ್ಬಳ್ಳಿ ಮಠದೊಳಗೆ ಕೈಲಾಸ ಮಠದಲ್ಲಿ ಕೂತಿದ್ದೆ. ಆ ಕಾಲ ಅಂದ್ರೆ ಅದು ಶಂಕರಾನಂದ ಪರಮಹಂಸರು, ಶಿವಾನಂದ ಪರಮಹಂಸರು, ವೇದಾಂತದ ಕೇಸರಿಗಳೆಲ್ಲ ಕುಳಿತು ಕೈಲಾಸ ಮಂಟಪದಲ್ಲಿ ಶಾಸ್ತ್ರ ನಡೆಸುತ್ತಿದ್ದಂತ ಕಾಲ. ಅವಾಗ ಆರೋಗ್ಯ ಜ್ಯೋತಿ ಅಜ್ಜವ್ರು ಮಾತ್ರ ಮೇಲೆ, ಉಳಿದವ್ರಿಗೆ ಯಾರಿಗೆ ಸೂಚನೆ ಕೊಡ್ತಾರ ಅವ್ರು ಬಂದು ಶಾಸ್ತ್ರ ಹೇಳಬೇಕು, ಕೆಳಗೆ ಹೋಗ್ಬೇಕು. ಅಂತಹ ಸ್ಥಿತಿ ಇದ್ದಂತ ಕಾಲದಲ್ಲಿ ಬೆಂಗಳೂರಿಂದ ಬಂದು ಸೂರ್ಯಶಾಸ್ತ್ರ ಕೇಳಬೇಕು ಅಂತ ಕೈಲಾಸ ಮಂಟಪದ ಒಂದು ಮೂಲೆಯೊಳಗಿದ್ದಾಗ ಆರೋಗ್ಯ ಜ್ಯೋತಿ ಅಜ್ಜವ್ರಿಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ. ಶಿವಪುತ್ರ ಅಜ್ಜವರು ದೂರದಲ್ಲಿದ್ದಂತ ಅಜ್ಜವರನ್ನ ಬೆರಳು ಮಾಡಿ ಕರೆದು ತಮ್ಮ ಹತ್ತಿರಕ್ಕೆ ಕೂಡಿಸಿಕೊಂಡು ಶಾಸ್ತ್ರವನ್ನು ನೀನು ಹೇಳುವಂತ ಆಶೀರ್ವಾದ ಮಾಡಿದಂತೆ ಅವತ್ತೇ ಅವರು ಬದಲು ಮಾತಾಡಿದ್ದು. ಅಂತ ಜ್ಞಾನಯೋಗಿಗಳ ಆಶೀರ್ವಾದನು ಅವರ ಮೇಲೆ ಇರುವುದರಿಂದ ಗುರುನಾಥ ಅವರ ಮೌನ ಯೋಗಿ, ಆರೂಢ ಜ್ಯೋತಿ, ಜ್ಞಾನಯೋಗಿ ಅಂತ ಜ್ಞಾನ ಮೌನ ಎಲ್ಲವೂ ಮೇಳೈಸಿ ನಮ್ಮ ನಿಮ್ಮ ಭಾಗ್ಯ ಅನ್ನುವ ಹಾಗೆ ಪೂಜ್ಯ ಗುರುಗಳು ಇಷ್ಟ ನೀವು ನೆನಪಿಟ್ಟುಕೊಂಡು ಹೋಗ್ಬೇಕು ಮನೆಗೆ. ಈ ವರ್ತಮಾನ ಕಾಲದಲ್ಲಿ ನಮ್ಮ ಅದ್ವೈತ ಪರಂಪರೆಗೆ ಒಬ್ಬ ರಾಷ್ಟ್ರಪತಿ ಅಂತಿದ್ರೆ ಅದು ಶಿವಾನಂದ ಅವ್ರ ಸುತ್ತಲೇ ಪ್ರಧಾನಿಗಳಿರ್ಬೋದು, ಮಂತ್ರಿಗಳಿರ್ಬೋದು. ಆದ್ರೆ ಎಲ್ಲರನ್ನೂ ಸಮಭಾವದಿಂದ ಕಂಡು ಎಲ್ಲರಿಗೂ
ಆಶೀರ್ವಾದ ಮಾಡುವಂತಹ ಮಹಾನ್ ಯೋಗಿಯ ಜೊಟ್ಟಿನೋತ್ಸವ ನಡೀತದೆ, ಪಾದ ಪೂಜಾ ನಡೀತದೆ. ಯಾರು ಮಾತಾಡಬಾರ್ದು, ಶಾಂತವಾಗಿ, ಎಷ್ಟು ಶಾಂತ ಕೂತಿರಲ್ಲ ಎಷ್ಟೇ ಶಾಂತವಾಗಿ ಕೂತು ನೀವು ಮಾತಾಡಬೇಡ್ರಿ ಅಂದ್ರ ಮಾತಾಡಬೇಡ್ರಿ ಅಂತ ಮೊದಲದವ್ರಿಗೆ ಹೇಳಬೇಡ್ರಿ, ನೀವು ಸುಮ್ಮನೆ ಕೂತ್ರೆ ಸಾಕು. ನಿಮ್ ಕುಟಕ್ಕೆ ಸುಮ್ಮನೆ ಕೂತು ಉಳಿದವರೆಲ್ಲ ಶಾಂತನೇ ಇರ್ತಾರೆ. ಹಾಗೆ ಎಲ್ಲರೂ ಶಾಂತ ಕೂತು ಅಪ್ಪವರ ಉತ್ಸವವನ್ನು ಕಣ್ಣು ತುಂಬಿಕೊಳ್ಳೋಣ ಅಂತ ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.